ಗೆಳೆಯ ವೈಶಾಖ್ ಸಾವಿನ ಬಳಿಕ ಕೃಷಿ ತಾಪಂಡ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ನನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಅಂತ ಅರ್ಥವಾಗ್ತಾ ಇಲ್ಲ. ನಾನು ಒಳಗಿನಿಂದ ಸಂಪೂರ್ಣವಾಗಿ ಒಡೆದು ಹೋಗಿದ್ದೇನೆ. ಸೈಲೆಂಟ್ ಆಗಿದ್ರೆ ನಮ್ಮದೇ ತಪ್ಪು ಅನ್ನೋ ಹಾಗೆ ಮಾತನಾಡ್ತಾರೆ. ಸತ್ತರೆ ಹೇಳಿ ಅಂತಾರೆ. ಬದುಕಲು ಪ್ರಯತ್ನಿಸಿದ್ರು ಕೂಡ ಮಾತನಾಡ್ತಾರೆ. ಹೆಣ್ಣಾಗಿ ಹುಟ್ಟಿದ್ದು ಶಾಪವೇನೋ ಅನಿಸುತ್ತದೆ ಅಂತ ಮಾತನಾಡಿದ್ದು. ಬೇರೆಯವರ ನೋವಿನ ಬಗ್ಗೆ ಚುಚ್ಚಿ ಮಾತನಾಡಬೇಡಿ ಅಂತ ಅವರ ಅಳಲನ್ನ ಕೃಷಿ ತಾಪಂಡ ತೋಡಿಕೊಂಡಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಕೃಷಿ ಅವರ ಅಪಾರ್ಟ್ಮೆಂಟ್ನಲ್ಲೇ ಆಕೆಯ ಗೆಳೆಯ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿದ್ರು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದು, ಈ ಸಂದರ್ಭದಲ್ಲೇ ಅಂದ್ರೆ ಘಟನೆ ನಡೆದು ಕಳೆದ ದಿನಗಳ ನಂತರ ಕೃಷಿ ತಾಪಂಡ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ನನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಅಂತ ಅರ್ಥವಾಗ್ತಾ ಇಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಮೇಕ್ ಯುವರ್ ವಾಯ್ಸ್ ಹರ್ಡ್. ಡಿಯರ್ ಡೇರಿ, ಟುಡೇ ಐ ಸ್ಮೈಲ್ ವೆನ್ ಪೀಪಲ್ ಲುಕ್ಡ್ ಎಟ್ ಮೀ. ತುಂಬ ಸಮಯಗಳ ನಂತರ ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಅಂತ ಪುಷ್ ಮಾಡ್ತಾನೆ ಇದ್ದೆ. ಬಟ್ ನಾನು ಹೀಗೇ ಏನೂ ಮಾಡಿದೆ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಖಂಡಿತ ಹುಚ್ಚಿಯಾಗಿಬಿಡ್ತೀನಿ ಫಾರ್ ಶ್ಯೂರ್. ಐ ಆಮ್ ಸರ್ಪ್ರೈಸ್ಡ್ ಇನ್ನೂ ಏನಕ್ಕಾಗಿಲ್ಲ ಅಂತ. ಆ್ಯಕ್ಚುಲಿ ಇಷ್ಟೊತ್ತಿಗೆ ಆಗಿಬಿಡ್ಬೇಕಾಗಿತ್ತು. ಐ ಶುಡ್ ಹ್ಯಾವ್ ಲಾಸ್ಟ್ ಮೈ ಮೈಂಡ್ ಬೈ ನೌ, ಬಟ್ ಐ ಸ್ಟಿಲ್ ಹ್ಯಾವೆಂಟ್. ಐ ಡೋಂಟ್ ನೋ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಹೇಳಿಬಿಟ್ಟು ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಹೋದರೆ ಐ ಥಿಂಕ್ ತಲೆ ಕೆಟ್ಟು ಹೋಗ್ಬಿಡುತ್ತೆ ಅನಿಸುತ್ತೆ. ಹೊಡಿತಾನೇ ಇದೆ, ಏಟ್ ಮೇಲೆ ಏಟು ಬೀಳ್ತಾನೇ ಇದೆ. ಬೀಳ್ತಾನೇ ಇದ್ದೀನಿ, ಎದ್ದೇಳ್ತಾನೇ ಇದ್ದೀನಿ ಮುಂದಕ್ಕೆ ನಡೆಯೋಕ್ಕೆ.